ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತಿಳಿಸ್ಕೊಡುವಂಥ ಟಾಪಿಕ್ ಏನಪ್ಪ ಅಂದರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋವನ್ನು ಹೇಗೆ ಅಪ್ಲೋಡ್ ಮಾಡೋದೆಂಬುದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಟೆಕ್ನಾಲಜಿ ವಿಡಿಯೋಗಳು ಮತ್ತು ಯೂಟ್ಯೂಬ್ ಟಿಪ್ಸ್ಗಳು ಈ ಚಾನಲಲ್ಲಿ ಬರ್ತಾ ಇರ್ತವೆ. ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನೀವು ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡಬೇಕಪ್ಪ ಅಂದರೆ YT ಸ್ಟುಡಿಯೋ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇದು ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಲಾಗಿನ್ ಕೇಳುತ್ತೆ. ನಾನು ಲಾಗಿನ್ ಮಾಡಿದ್ದೀನಿ. ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಲಾಗಿನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ಪ್ಲಸ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಏನೇನು ವೀಡಿಯೋಸ್ಗಳಿದಾವೋ ಆ ವೀಡಿಯೋಸ್ಗಳು ತೋರಿಸುತ್ತೆ. ನೀವು ಯಾವ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ನೀವು ಇಲ್ಲಿ ಒಂದು ಥಂಬ್ನೇಲನ್ನು ಹಾಕ್ಕೊಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೊಂದು ಥಂಬ್ನೇಲನ್ನು ಸೆಟ್ ಮಾಡಬೇಕಾಗುತ್ತೆ. ನಾನಿಲ್ಲೊಂದು ಥಂಬ್ನೇಲನ್ನು ಸೆಟ್ ಮಾಡ್ಕೊಂಬಿಟ್ಟು ಡನ್ ಅಂತ ಕೊಡ್ತೀನಿ. ಇಲ್ಲಿ ಕೆಳಗಡೆ ನೀವೊಂದು ಟೈಟಲನ್ನು ಹಾಕ್ಕೊಬೇಕಾಗುತ್ತೆ. ವಿಡಿಯೋ ರಿಲೇಟೆಡ್ ನೀವೊಂದು ಟೈಟಲನ್ನು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀವೇನಾದರೂ ಡಿಸ್ಕ್ರಿಪ್ಷನನ್ನು ಹಾಕಬೇಕಾಗುತ್ತೆ. ವಿಡಿಯೋ ರಿಲೇಟೆಡ್ ಏನಾದ್ರು ಡಿಸ್ಕ್ರಿಪ್ಷನನ್ನು ಹಾಕಬೇಕಾಗುತ್ತೆ. ನೀವೇನಾದ್ರು ಲಿಂಕನ್ನು ಇದರಲ್ಲಿ ಹಾಕ್ತಿರಪ್ಪ ಅಂದರೆ ಇದರಲ್ಲಿ ಲಿಂಕನ್ನು ಹಾಕ್ಬೋದು. ಇಲ್ಲಿ ಕೆಳಗಡೆ ವಿಸಿಬಿಲಿಟಿ ಅಂತ ಇದೆ. ಇಲ್ಲಿ ನಾನು ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅಂದರೆ ಈ ವಿಡಿಯೋವನ್ನು ಯಾರು ಬೇಕಾದರೂ ನೋಡ್ಬೋದು. ಸೆಕೆಂಡ್ ಮತ್ತು ಥರ್ಡ್ ಆಪ್ಷನ್ನು, ನೀವು ಯಾರಿಗೆ ಲಿಂಕನ್ನು ಸೆಂಡ್ ಮಾಡ್ತೀರೋ ಅವ್ರು ಮಾತ್ರ ಈ ವಿಡಿಯೋವನ್ನು ನೋಡ್ಬೋದು. ಇಲ್ಲಿ ಲಾಸ್ಟ್ ಆಪ್ಷನ್ನು ಶೆಡ್ಯೂಲ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವೊಂದು ಟೈಮಿಂಗ್ಸನ್ನು ಸೆಟ್ ಮಾಡಿದರೆ ಆ ಟೈಮಿಂಗ್ಸಿಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇಲ್ಲಿ ನಾನು ಪಬ್ಲಿಕ್ ಅಂತಲೇ ಕೊಡ್ತೀನಿ. ಪಬ್ಲಿಕ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಕೆಳಗಡೆ ಆಡಿಯನ್ಸ್ ಅಂತ ಇದೆ. ಆಡಿಯನ್ಸ್ ಅಪ್ಪ ಅಂದರೆ ಈ ವಿಡಿಯೋವನ್ನು ಯಾರು ನೋಡ್ಬೋದು ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ. ನೀವೇನಾದರೂ ಕಿಡ್ಸ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ರಪ್ಪ ಅಂದರೆ ಮೇಲಿನ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇಲ್ಲಪ್ಪ ಅಂದರೆ ಕೆಳಗಡೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಲೊಕೇಶನ್ ಇದೆ. ಇದು ಲೊಕೇಶನ್ ಹಾಕಾದರೂ ಹಾಕ್ಬೋದು, ಬಿಟ್ಟಾರು ಬಿಡ್ಬೋದು. ಇಲ್ಲಿ ನೆಕ್ಸ್ಟು ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಇದೆ. ನಿಮ್ಮ ಒಂದು ಚಾನಲಲ್ಲಿ ಪ್ಲೇ ಲಿಸ್ಟ್ ಇತ್ತಪ್ಪ ಅಂದರೆ ಆ ಪ್ಲೇ ಲಿಸ್ಟಲ್ಲಿ ಈ ವಿಡಿಯೋವನ್ನು ಹಾಕ್ಬೋದು. ಕೆಳಗಡೆ ಮೋರ್ ಆಪ್ಷನ್ಸ್ ಅಂತ ಇದೆ. ಇದರಲ್ಲಿ ಕ್ಲಿಕ್ ಮಾಡಿದರೆ ನೀವು ಟ್ಯಾಗ್ಸ್ಗಳನ್ನು ಹಾಕ್ಕೊಬೇಕಾಗುತ್ತೆ. ಅಂದರೆ ಜನ ಏನಂತ ಸರ್ಚ್ ಮಾಡಿದರೆ ಈ ವಿಡಿಯೋ ಶೋ ಆಗಬೇಕು ಅನ್ನೋದು ನೀವೊಂದು ಕೆಲವೊಂದು ಟ್ಯಾಗ್ಸ್ಗಳನ್ನು ಹಾಕ್ಕೊಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಅಂತ ಕೆಲವೊಂದು ಟ್ಯಾಗ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ವಿಡಿಯೋವನ್ನು ಯಾರಾದರೂ ಯೂಸ್ ಮಾಡ್ಕೊಬೋದು. ನಾನು ಇದಕ್ಕೆ ಅಲೋವನ್ನು ಕೊಟ್ಟಿದ್ದೀನಿ. ಕೆಳಗಡೆ ಪೇಯ್ಡ್ ಪ್ರಮೋಷನ್ ಅಂತ ಇದೆ. ಈ ವಿಡಿಯೋ ಏನಾದರೂ ಪೇಯ್ಡ್ ಪ್ರಮೋಷನ್ ಆಗಿತ್ತಪ್ಪ ಅಂದಿದ್ರೆ ಇದನ್ನು ಎಸ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಯಾವ ಕೆಟಗರಿಯಲ್ಲಿ ಈ ವಿಡಿಯೋ ಬರುತ್ತೆ ಅನ್ನೋದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕಾಮೆಂಟ್ಸ್ ಅಂತ ಇದೆ. ಕಾಮೆಂಟ್ಸನ್ನು ಆನಲ್ಲಿ ಇಟ್ಟಿದ್ದೀನಿ. ನೀವು ಆಫ್ ಮಾಡ್ಕೊಬೇಕಾದ್ರೆ ಆಫ್ ಮಾಡ್ಕೊಬೋದು. ಇಲ್ಲಿ ಶೋ ಹೌ ಮೆನಿ ವ್ಯೂಸ್ ಲೈಕ್ ದಿಸ್ ವಿಡಿಯೋ ಅಂತ ಇದೆ. ಆ ವಿಡಿಯೋಗೆ ಎಷ್ಟು ಲೈಕ್ ಬಂದಿದೆ, ಎಷ್ಟು ಜನ ನೋಡಿದ್ದಾರೆ ಅನ್ನೋದು ಬೇರೆಯವ್ರದ್ದು ನೋಡ್ಬೇಕಪ್ಪ ಅಂದರೆ ಇಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ, ಈ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿಬಿಟ್ಟು ನೀವಿಲ್ಲಿ ನಂದು ಸೇವ್ ಅಂತ ಇದೆ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರೋ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಅಪ್ಲೋಡ್ ಅಂತ ಬರುತ್ತೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.